ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ದಿನ ಬೆಳಗಾದ್ರೆ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಗುದ್ದಾಟ ಇದ್ದೇ ಇದೆ. ಬಟ್ ಇದೆಲ್ಲದರ ಮಧ್ಯೆ ದಿಢೀರ್ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸ ಕೈಗೊಂಡಿದ್ದಾರಂತೆ. ಹಾಗಾಗಿ ಸ್ವಲ್ಪ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಈ ಬಜೆಟ್ ಆದ ಬಳಿಕ ಮೋಸ್ಟ್ಲಿ ಸಿಎಂ ಆಗಬಹುದು ಅನ್ನುವಂತ ಚರ್ಚೆಗಳಿತ್ತಲ್ಲ, ಈ ಚರ್ಚೆಗಳ ಮಧ್ಯದಲ್ಲಿ ಅವರು ದೆಹಲಿ ಪ್ರವಾಸ ಮಾಡಿರೋದು ಮತ್ತೊಂದು ಅಚ್ಚರಿಗೆ ಕಾರಣ ಆಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿ ದಿಢೀರ್ ಭೇಟಿ ಪಂಚರಾಜ್ಯ ವಿಧಾನಸಭೆ ಚುನಾವಣೆಯ ಹಿನ್ನೆಲೆ ಮೋಸ್ಟ್ಲಿ ಭೇಟಿ ಕೊಟ್ಟಿರಬಹುದು ಅನ್ನುವಂತ ಲೆಕ್ಕಾಚಾರಗಳಿದೆ. ಭೇಟಿ ಕೊಟ್ಟಿದ್ದಾರೆ, ವರಿಷ್ಠರನ್ನ ಭೇಟಿ ಆಗಿದ್ದಾರೆ ಅಂದ್ರೆ ಸಹಜವಾಗಿ ಬೇರೆ ವಿಚಾರಗಳು ಕೂಡ ಚರ್ಚೆ ಆಗಬಹುದಾ ಇಂತ ಕುತೂಹಲ ಕೂಡ ಇದೆ. ಹಾಗಾಗಿ ಬೇರೆ ರಾಜ್ಯಗಳ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಭಾಗಿಯಾಗಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಕಡೆ ಮುಖ ಮಾಡಿದ್ರು ಕೂಡ ಅದರ ಜೊತೆಯಲ್ಲಿ ಕರ್ನಾಟಕದಲ್ಲಿ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಮೋಸ್ಟ್ಲಿ ತಮ್ಮ ಇಂಗಿತವನ್ನ ಒನ್ಸ್ ಅಗೇನ್ ವರಿಷ್ಠರ ಮುಂದೆ ಪ್ರಸ್ತಾಪ ಮಾಡಬಹುದು ಅನ್ನುವಂತ ನಿರೀಕ್ಷೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗ ಇಟ್ಕೊಂಡಿದೆ.